ಬಂದ ತಕ್ಷಣ ಈ ಕಾರ್ಯಕ್ರಮ ಅಭಿಯಾನ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ಇದೆ. ಅಭಿಯಾನ ಅಂತೂ ಯಾವತ್ತಿಗೂ ಅದು ಇದು ಆಗಿಲ್ಲ. ಅದರ ಯಾರವರೇ ಕಲ್ಪನೆ ಮಾಡ್ಕೊಂಡು ಇದು ಆಗ್ಯದ. ಮೀಡಿಯಾದಾಗೆಲ್ಲ ಬಂದಿಲ್ಲ. ಮತ್ತು ಅವರೆಲ್ಲ ಬರೆದವರೆಲ್ಲ ನಮ್ಮವರೇ ಅವರು ಬೇರೆ ಅಲ್ಲ, ಬಂದಿರೋರಲ್ಲ. ಆದರೂ ಅವ್ರೇನಂದ್ರೆ ಗದ್ದೆಗೇನಂತ ಬಂದಿಲ್ಲ. ಇದು ಅಭಿಯಾನ ಯಶಸ್ವಿ ಇರೋದು ಬಹಳ ವ್ಯಾಪಕ ಸಿದ್ಧತೆ ಆಗಿ ಅದು ಹಳ್ಳಿಯವರು ತರುಣಿ ಗದ್ದೆಗೇನಂತ ಅವರು ಬರ್ತಾರೆ. ಅದೇ ವ್ಯಾಪಕ ಸಿದ್ಧತೆ ಐತಂದ್ರೆ ಜರ ಎಲ್ಲ ಹಳ್ಳಿ ಲೆವೆಲಿಂದ ಬಡ್ದಿಪ್ಪಿಸ್ಬೇಕು. ಎಲ್ಲ ಸ್ವತಃ ಗುರುಗಳೇ ಆ ಗದಗ ಜಿಲ್ಲೆದಾಗ ಗದಗದವರು ಎಲ್ಲ ಜಿಲ್ಲೆಗೆ ಹೋಗಿ ಆ ಭಾಗದಾಗ ಮೈದಾನ ಜಿಲ್ಲೆದಾಗ ಅವ್ರು ಬೆಳೆಸ್ಕೊಂಡು ಬೀದರ್ ಕಲಬುರಗಿ ಜಿಲ್ಲೆದಾಗ ನಾವು ಜವಾಬ್ದಾರಿ. ಆಮೇಲೆ ಆ ಕಡೆ ಅಥಣಿ ಆ ಕಡೆ ಬೆಳಗಾವಿ ಜಿಲ್ಲೆದಾಗ ನಾಗನೂರು ಸ್ವಾಮಿಗಳು ತಗೊಂಡಾಗ ಆ ಕಡೆ ಬೆಂಗಳೂರು ಕಡೆ ಅಲ್ಲಿ ನಮ್ಮದು ಮೂರು ಸ್ವಾಮಿಗಳು ಆ ಜಿಲ್ಲೆದಾಗೆಲ್ಲ ಹೋಗಿ ಮೀಟಿಂಗ್ ಮಾಡೋದು ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಈಗಾಗಲೇ ಎಲ್ಲ 2 ಸಲ 3 ಸಲ ಮೀಟಿಂಗ್ ಆಗಿದ್ದು. ಈಗ ಫಾರಿನ್ ಕೋರ್ಸ್ ಸಲುವಾಗಿ ನಾವು ಎಲ್ಲ ಭಾಳ ದಿವಸ ಒಂದು ಸ್ವಲ್ಪ ಸೈಲೆಂಟ್ ಇರೋದು ಮತ್ತು ಶುರು ಮಾಡೋಣ ಈಗೆಲ್ಲ ಆಲೋಚನೆ ಮಾಡಿ ಇದು ಆಗ್ಯದ ಅಷ್ಟೇ. ಅದು ವ್ಯಾಪಕ ಸಿದ್ಧತೆ ಆಯ್ತದೆ. ಮತ್ತೆಲ್ಲ ಸ್ವಾಮಿಗಳೇ ಇರೋದ್ರಿಂದ ಅದಕ್ಕೆ ರೆಸ್ಪಾನ್ಸ್ನು ಎಲ್ಲ ಕಡೆ ಚಲೋ ಅದ. ಮತ್ತು ಸ್ವಲ್ಪ ಯೋಜನಾಬದ್ಧವಾಗಿ ಮಾಡೋದು ಭಾಳ ಮಹತ್ವ ಇರ್ತದೆ. ಅದು ಗುರುಚರ ಮಾರ್ಗದರ್ಶನ ಹೆಂಗೆ ಮೀಟಿಂಗ್ ಮಾಡೋದು, ಹೆಂಗೆ ಕಾಲಕ್ಕೆ ಸ್ವಾಮಿಗಳಲ್ಲಿ ಎಲ್ಲರಿಗಲ್ಲಿ ಯೋಜನೆಗಳು ಇರ್ತಕ್ಕಂಥದ್ದು ಇರಲ್ಲ. ನಮಗಿದ್ದು ಕಳ್ಕೊಂಡು ಮತ್ತೊಂದು ಸ್ವಾಮಿಗಳು ಇರಲ್ಲ. ಹೀಗೆ ಅವೆಲ್ಲ ಇರ್ತಾವೆ. ಅವೆಲ್ಲ ಅಂದ್ರೆ ಇರ್ತಕ್ಕಂಥ ತಾತ್ಪರ್ಯ ಏನಂದ್ರೆ ಒಟ್ಟಾರೆ ಈ ಬಸವ ಸಂಸ್ಕೃತಿ ಅಭಿಯಾನ ಭಾಳ ಯಶಸ್ವಿ ಆಯ್ತದೆ. ಅದು ಯಾವ ತಾರೀಕಿಗೆ ನಿರ್ಧಾರ ಮಾಡಿರ್ತದೆ ಅದೇ ತಾರೀಕಿಗೆ ಅದು ಹೊರಡುತ್ತದೆ. ಮತ್ತು ಅದರ ಜೊತೆ ಆಯಾ ಜಿಲ್ಲೆದಾಗಿರುವಂಥ 10, 15, 20 ಸ್ವಾಮಿಗಳು ಆಯಾ ಭಾಗದವರು ಅದರಲ್ಲಿ ಇರ್ತಾರೆ. ಅಖಂಡವಾಗಿ ಎಲ್ಲ ಕಡೆ ಇರೋದು ಕೆಲವು ಸ್ವಾಮಿಗಳು ಫಿಕ್ಸ್ತಾರೆ. ಹೀಗೆಲ್ಲ ನಡೆದು ಮಾತಾಡೋದು, ಚರ್ಚೆ, ಯಾರು ಇರಬೇಕು ಯಾರು ಎಲ್ಲ ನಡೆದು ಅದಕ್ಕೆ ಈ ಖಂಡಿತವಾಗಿಯೂ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗ್ತದೆ. ಮತ್ತು ಅದನ್ನು ಈಗಾಗಲೇ ನಿರ್ಧಾರ ಮಾಡಿದ್ದೇ ಅದ. ಸಿದ್ಧತೆಯೂ ಎಲ್ಲ ನಡೆದಿದೆ. ಪತ್ರಿಕೆ ವ್ಯವಹಾರ ನಡೆದಿದೆ. ಆಯಾ ಲಿಂಗಾಯತ್ ಜಾಗತಿಕ ಲಿಂಗಾಯತ್ ಮಹಾಸಂಘ ಕಡೆ ಎಲ್ಲ ಜಿಲ್ಲೆ ಕಾರ್ಯಕರ್ತರಿಗೆಲ್ಲ ಅವರು ಫೋನಿನ ಮೂಲಕ ಪತ್ರಿಕೆ ಮೂಲಕ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಸಿದ್ಧತೆ ಶುರು ಆಗ್ಯದ, ಆರಂಭ ಆಗ್ಯದ. ಅದಕ್ಕೆ ನೀವೆಲ್ಲ ಬಂದು ಆಮೇಲೆ ನೀವು ಬಂದಿರಿ ಮತ್ತೊಂದು ಬಂದಾಗ ನಾಳೆ ಒಂದು ನಾವು ಸ್ಟೇಟ್ಮೆಂಟೇ ನಾವೇ ಯಾಕಂದ್ರೆ ನೀವು ಬಂದಾಗ ಮತ್ತೊಂದು ಜಿಲ್ಲೆದವರು ಬಂದ್ರೆ ಅಂತ ಇದಾಗಬಾರ್ದು. ನಾಳೆ ಇದೇ ನಮ್ಗೆ ಅರ್ಥ ಆಯ್ತು. ಕಡೆಯಂತ ಬಂದಿದ್ದು ನಮಗೆ ಖುಷಿ ಬಂದೇನು ಬಂದಾರ ಅನ್ಸೋದಕ್ಕೂ ನಮಗೆ ಹೋಗ್ಬಾರ್ದು ಆಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲರೂ ಅದೆಲ್ಲರೂ ಸೇರಿ ನಿಮಗೂ ಏನಾದರೂ ಯೋಜನೆ ಹೊಡೆದ್ರೆ ಯಾವ ಜಿಲ್ಲೆ ಮಾಡಬೇಕು, ಹೆಂಗೆ ಕಮಿಟಿ ಮಾಡಬೇಕು. ಯಾಕಂದ್ರೆ ಅದು ಹೆಚ್ಚಾಗಿ ಈ ಸ್ವಾಮಿಗಳ ದಂಧೆ ಕೆಲಸ ತಿಳ್ಕೊಳ್ಳೋಕ್ಕೂ ಬರೋಲ್ಲ ಎಲ್ಲರಿಗೆ. ಅದೊಂದು ನ್ಯಾಕ್ ಇರ್ತೈತಿ. ಹಂಗೆ ಅದೆಲ್ಲನೂ ಎಲ್ಲ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇನ್ನೂ ಏನಾರ ಇದು ಗುರುಚಿಯವರೆಲ್ಲ ಸಲಹೆಗಳು ನೀವು ಬರ್ತೀವಿ ಇದ್ರಾಗಂದ್ರೆ ಅದಕ್ಕೆ ಅವೆಲ್ಲ ಓದಿ ಬಿತ್ತಾಗ ಅದಲ್ಲದೆ ಮತ್ತು ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಭಾಗ್ಯವಾಡಿ ಪ್ರಾರಂಭ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಈ ಭಾಗ್ಯವಾಡಿ ಪ್ರಾರಂಭ ಮಾಡಿ ಅದು ಎಂಡ್ ಬೆಂಗಳೂರಿಗೆ ಮುಗಿಬೇಕು ಅಂತ ನಿರ್ಧಾರ ಆಗಿದೆ. ಆ ನಿರ್ಧಾರದಿಂದ ಈಗ ಒಂದು ಇದು ಮಾಡಿಸಿರ್ತಾರೆ, ದಾರಿ ಮೇಲೆ ಅದೆಲ್ಲ ರಥ ಏನಂತ ಇದೆಲ್ಲ ಶರಣ ಅದು ಮಾಡಿಸಿ ಈಗಾಗಲೇ ಆರ್ಡರ್ ಕೊಟ್ಟಾಗ ಸಿದ್ಧತೆ ನಡೆದಿದೆ. ಮತ್ತು ಎಲ್ಲ ರೀತಿಯ ತಯಾರಿ ನಡೆದಿದೆ. ಎಲ್ಲ ಚೆಂದ ಆಗ್ತದೆ. ಅದಕ್ಕೆ ನೀವು ಎಲ್ಲರೂ ಸಹಕಾರ ಮಾಡಿ ನಮ್ಮ ಜಿಲ್ಲೆಗೆ ಬಂದಾಗ ಹೆಂಗೂ ಮಾಡ್ತೀವಿ. ಮತ್ತು ಎಲ್ಲ ಜಿಲ್ಲೆಗೆ ಯಾವ ರೀತಿ ಮಾಡಬೇಕಂತ ಏನಾದ್ರು ಆಲೋಚನೆ ಬಂದು ಹೇಳ್ಬೋದು. ಮುಕ್ತ ಮನಸ್ಸಿಗೆ ಸ್ವಾಗತ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಬಂದಿದ್ದು ಬಹಳ
ಸಂತೋಷ ಖುಷಿ ಆಗ್ಯದ, ಆನಂದ ಆಗ್ಯದ. ಎಲ್ಲರೂ ಪ್ರಸಾದ ತಗೊಂಡು ಹೋಗಬೇಕು, ಒಳ್ಳೆಯದಾಗಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ ಸಲ್ಲಿಸಿ ಮಾತಾಡೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಇವತ್ತಿನ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೆ ಕರ್ತವ್ಯ ಮಾರ್ಗದರ್ಶನ ಮಾಡಿರುವಂಥ ಪರಮಪೂಜ್ಯ ನಾಡೋಜ ಲಿಂಗಾಯತ ಮಠದ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಪರಮಪೂಜ್ಯ ಬಸವಲಿಂಗ ದೇವರ ಪರಮ ಪಾವನ ಪಾದಕ್ಕೆ ವ್ಯಕ್ತಿಯ ಶರಣವನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ರಮೇಶ್ ಮಠಪತಿಯವರ ದೇವಿ, ಕೋಟಕ್ಕ ಸವತಿಯವರು, ಮಲ್ಲಮ್ಮ ಪಾಟೀಲರು, ಕಾಶನಾಥ್ ಪುರಿಯವರು, ಗಣಾಚಾರ್ಯವರಿಗೂ, ನಮ್ಮ ಗುಂಡಪ್ಪ ಸಂಗಂಕರ್ ಅವರಿಗೂ, ಜಯರಾಜ್ ಅವರಿಗೂ, ಸಂತೋಷ್ ಮಡ್ಪದವರಿಗೂ, ವೀರಣ್ಣ ಕುಂಬಾಶರವರಿಗೂ, ನಮ್ಮ ಕಸಪ ಅಧ್ಯಕ್ಷರು ನಾಗಭೂಷಣ್ ಮಾಂಬಡಿಯವರಿಗೂ, ನಡೆದಿರ್ತಕ್ಕಂಥ ಎಲ್ಲ ಶರಣರಿಗೂ ಶರಣೀಯರಿಗೂ ಮತ್ತು ನಮ್ಮ ಶಾಂತಯ್ಯ ಸ್ವಾಮಿಯವರಿಗೂ, ಜಗದೀಶ್ ಬಿರಾದಾರ್ ಅವರಿಗೂ, ತಮ್ಮೆಲ್ಲರಿಗೂ ಅವರಿವರೆನ್ನೋದು ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು, ವಂದನೆಗಳು, ಧನ್ಯವಾದ.